ಹೆಲೋ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ದೊನ್ನೆ ಬಿರಿಯಾನಿ ಮಾಡುವ ವಿಧಾನ ನೋಡೋಣ ಬನ್ನಿ. 2 ಕಪ್ಪಷ್ಟು ರಾ ರೈಸ್, 1 ಕಪ್ಪಷ್ಟು ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ. ನಾನೀಗ ಇದನ್ನು ತೊಳೆದುಕೊಳ್ತಿದ್ದೇನೆ. ಇದನ್ನು ನಾನು 10 ನಿಮಿಷಗಳ ಕಾಲ ನೆನೆಸಿಡ್ತಿದ್ದೀನಿ. ಇಲ್ಲಿ ನಾನು ಅರಿಶಿಣ, ಧನಿಯಾ ಪುಡಿ, ಲವಂಗ, ಚಕ್ಕೆ ಹಾಗೂ ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಮತ್ತು 1 ಮುಷ್ಟಿಯಷ್ಟು ಮೆಣಸಿನಕಾಯಿ, 1 ಮುಷ್ಟಿಯಷ್ಟು ಬೆಳ್ಳುಳ್ಳಿ, 2 ದೊಡ್ಡ ಗಾತ್ರದ ಈರುಳ್ಳಿ, 1 ಚಿಕ್ಕ ಪೀಸಷ್ಟು ಶುಂಠಿ ಹಾಗೂ 1 ಮುಷ್ಟಿಯಷ್ಟು ಕೊತ್ತಂಬರಿನ ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕಿ ರುಬ್ಕೊಳ್ತಿದ್ದೇನೆ. ಇಲ್ಲಿ ನಾನು 3/4 ಕಪ್ಪಷ್ಟು ಎಣ್ಣೆನ ಹಾಕ್ತಿದ್ದೀನಿ. ಇಲ್ಲಿ ನಾನು ಮಸಾಲ ಪದಾರ್ಥಗಳನ್ನು ಸೇರಿಸಿಕೊಳ್ತಿದ್ದೇನೆ. ಇದನ್ನು ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನು 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ನಾವು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಅರ್ಧ ಮುಷ್ಟಿಯಷ್ಟು ಪುದೀನ ಸೇರಿಸಿಕೊಳ್ತಿದ್ದೇನೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ನಾನು ಅರ್ಧ ಕೆಜಿಯಷ್ಟು ಚಿಕನ್ನ ಸೇರಿಸಿಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಫ್ರೈ ಮಾಡ್ತಿದ್ದೇನೆ. ಇವಾಗ ಉಪ್ಪು ಸ್ವಲ್ಪ ಚಿಕನ್ಗೆ ಹಿಡಿಯುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಕಸ್ತೂರಿ ಮೆಂತೆಯನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟಿದ್ದೇನೆ. ನೀವು ನೋಡ್ಬೋದು ಚಿಕನ್ ಇವಾಗ ಸ್ವಲ್ಪ ಬೆಂದಿದೆ. ನಾನು ರುಬ್ಬಿಟ್ಟುಕೊಂಡಿರುವಂತಹ ಮಸಾಲನ ಕೂಡ ಸೇರಿಸಿಕೊಳ್ತಿದ್ದೇನೆ. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಗ್ರೈಂಡರಿಗೆ ಸೇರಿಸಿಕೊಂಡು ನಾನು ಮಸಾಲ ಕೂಡ ಸೇರಿಸಿಕೊಳ್ತಿದ್ದೇನೆ. ನಾವು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ನಾನು ತಟ್ಟೆ ಮುಚ್ಚಿ 20 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಟ್ಟಿದ್ದೇನೆ. ಇನ್ನೊಂದು ಸ್ವಲ್ಪ ಕೈ ಆಡಿಸಿ ನೆನೆಸಿಟ್ಟುಕೊಂಡಿರುವಂತಹ ಅಕ್ಕಿಯನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಇದನ್ನು ಒಂದು ಸಲ ಕೈ ಆಡಿಸಿಕೊಂಡು ಐದು ಕಪ್ಪಷ್ಟು ನೀರನ್ನು ಸೇರಿಸಿಕೊಳ್ತಿದ್ದೇನೆ. 1 ಕಪ್ಪಷ್ಟು ನೀರನ್ನು ನಾನು ಆ ಮಸಾಲ ಬೇಯುವಾಗ ಸೇರಿಸಿಕೊಂಡಿದ್ದೆ. ಇವಾಗ ಕೈ ಆಡಿಸಿ 30 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ನೀವು ನೋಡಬಹುದು ಈಗ ಒಂದು ಅರ್ಧದಷ್ಟು ಇವಾಗ ಬೆಂದಿದೆ. ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಮುಚ್ಚಿಕ್ಕೋಣ. ನೋಡ್ಬೋದು ನೀವು ಇವಾಗ ಬಿರಿಯಾನಿ ರೆಡಿ ಆಗಿದೆ. ನಾನು 1 ಚಮಚದಷ್ಟು ತುಪ್ಪ ಸೇರಿಸಿಕೊಂಡಿದ್ದೇನೆ ಹಾಗೂ ಗಾರ್ನಿಷಿಂಗ್ ಆಗಿ ಪುದೀನ ಸೊಪ್ಪು ಸೇರಿಸಿಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.